ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ತೃತೀಯ ಸ್ಕಂಧದ ಮೊದಲ ಅಧ್ಯಾಯದ 19ನೇ ಶ್ಲೋಕ. ಗಾಂಪರ್ಯಟನ್ನ ಮೇಧ್ಯ ವಿವಿಕ್ತ ವೃತ್ತಿಃ ಸದಾ ಪ್ಲುತೋಧಃ ಶಯನೋವಧೂತಃ ಅಲಕ್ಷಿತಃ ಸ್ವೈಃ ಅವಧೂತ ವೇಷಃ ವ್ರತಾನಿ ಚೇರೆ ಹರಿತೋಷಣಾನಿ. ಮಹಾನುಭಾವರಾದ ನೀತಿಶಾಸ್ತ್ರಜ್ಞರಾದ ವಿರಕ್ತ ಶಿಖಾಮಣಿ ವಿದುರ, ಆ ವಿದುರನ ತೀರ್ಥಯಾತ್ರಾ ಬಗೆಯನ್ನು, ಅವರು ತೀರ್ಥಯಾತ್ರೆಯನ್ನು ಮಾಡಿದ ಬಗೆಯನ್ನು ವಿವರಿಸ್ತಕ್ಕಂಥ ಶ್ಲೋಕ ಇದು. ನಾವು ತೀರ್ಥಯಾತ್ರೆ ಮಾಡ್ತೀವಿ, ಒಂದು ಗುಂಪು ಮಾಡಿಕೊಂಡು ಒಂದಷ್ಟು ದೊಡ್ಡ ತಿಂಡಿ ಗಂಟಿಟ್ಕೊಂಡು ಹರಟೆ ಹೊಡಿತಾ ಸೈಟ್ ಸೀಯಿಂಗೂ ಮಾಡ್ತಾ ಯಾತ್ರೆ ಮಾಡಿದ್ದೀವಿ ಅಂತ ಹೇಳ್ಕೋತೀವಿ. ಯಾತ್ರೆ ವಿದುರನಂತಹ ಮಹಾನುಭಾವರು ಹೇಗೆ ಮಾಡಿದರು? ಅದನ್ನು ಈ ಶ್ಲೋಕದಲ್ಲಿ ನಾವು ತಿಳಿಯಬಹುದು. ಅನ್ವಯಾರ್ಥ ನೋಡೋಣ. ಗಾಂ ಪರ್ಯಟನ್ ಹರಿತೋಷಣಾನಿ ವ್ರತಾನಿ ಚೇರೆ. ಗಾಂ ಅಂದರೆ ಭೂಮಿಯನ್ನು, ಪರ್ಯಟನ್ ಸಂಚಾರ ಮಾಡ್ತಾ, ಹರಿತೋಷಣಾನಿ ವ್ರತಾನಿ ಭಗವಂತನಿಗೆ ಸಂತೋಷವನ್ನುಂಟು ಮಾಡತಕ್ಕಂಥ, ಹರಿಪ್ರೀತಿಯನ್ನು ಉಂಟು ಮಾಡತಕ್ಕಂಥ ವ್ರತಗಳನ್ನು ಚೇರೆ ಆಚರಿಸಿದ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಪ್ರೀಣಯಾಮಃ ವಾಸುದೇವಂ. ಏನೇ ನಾವು ಮಾಡಲಿ ಭಗವಂತನಿಗೆ ಪ್ರೀತಿಕಾರಕ ಆಗಬೇಕು. ಶ್ರೀಕೃಷ್ಣ ಪ್ರೇರಣೆಯ ಶ್ರೀಕೃಷ್ಣ ಪ್ರೀತ್ಯರ್ಥಂ. ಅವನ ಪ್ರೀತಿ, ಅವನ ತೋಷ, ಅದು ನಮ್ಮೆಲ್ಲ ವ್ರತಾಚರಣೆಗಳ, ಧಾರ್ಮಿಕ ಕಾರ್ಯಗಳ ಉದ್ದೇಶ ಆಗಬೇಕು.
ಗಾಂ ಪರ್ಯಟನ್ ಹರಿತೋಷಣಾನಿ ವ್ರತಾನಿ ಚೇರೆ. ಇದು ತೀರ್ಥಯಾತ್ರೆಯ ಮುಖ್ಯ ಉದ್ದೇಶ. ಹೇಗೆ ಕಾಣಿಸಿದ ಆ ಕಾಲದಲ್ಲಿ ವಿದುರ? 5 ವಿಶೇಷಣಗಳಿಂದ ಆ ಮಹಾನುಭಾವನನ್ನು ವರ್ಣಿಸ್ತಾರೆ. ಮೇಧ್ಯ ವಿವಿಕ್ತ ವೃತ್ತಿ. ಮೇಧ್ಯ ಅಂದರೆ ಪವಿತ್ರ, ವಿವಿಕ್ತ ಅಂದರೆ ಅಸಂಕೀರ್ಣ ಸರಳ, ವೃತ್ತಿ ಅಂದರೆ ಜೀವನೋಪಾಯ. ಮೇಧ್ಯ ವಿವಿಕ್ತ ವೃತ್ತಿ, ಪವಿತ್ರವಾದ ಸರಳವಾದ ವೃತ್ತಿ, ಜೀವನಕ್ಕೆ ಆಧಾರ, ಜೀವನೋಪಾಯ, ಹೊಟ್ಟೆ ತುಂಬಿಸಲಿಕ್ಕೆ ಸರಳ ಭಿಕ್ಷಾವೃತ್ತಿ. ಅಥವಾ ಹೊಲ ಗದ್ದೆಗಳಲ್ಲಿ ಅವಧೂತರಿಗಾಗಿಯೇ ಸಾಧು ಸಂತರಿಗಾಗಿಯೇ ಅಂತ ಮೀಸಲಾಗಿ ಇರಿಸಿರ್ತಕ್ಕಂಥ ಧಾನ್ಯ ರಾಶಿಯನ್ನು ಆಯ್ದು ಅದನ್ನು ಬೇಯಿಸಿಕೊಂಡು ಹೇಗೋ ಉದರಂಭರಣ, ಹೊಟ್ಟೆ ಹೊರೆಯಲಿಕ್ಕೆ ಹೆಚ್ಚು ಸಮಯ ವ್ಯಯಿಸೋ ಹಾಗಿಲ್ಲ. ಈಗ ನಮಗೆ ನೋಡಲಿಕ್ಕೂ ಸಿಗೋದಿಲ್ಲ, ಭಾಗವತದಲ್ಲಿ ವರ್ಣನೆ ಬರ್ತದೆ. ಆಗಿನ ಕಾಲದಲ್ಲಿ ರೈತರು ಹೊಲಗಳಲ್ಲಿ ಅವರು ರಾಶಿ ಮಾಡಿದ ಮೇಲೆ, ಸುಗ್ಗಿ ಆದ ಮೇಲೆ ಅಲ್ಲಲ್ಲೇ ಒಂದಷ್ಟು ಗುಂಪು ಗುಂಪು ಧಾನ್ಯ ಇರಿಸಿ ಹೋಗಬೇಕಂತೆ. ಎಲ್ಲ ತಮ್ಮ ಬೆಳೆಯನ್ನು ತೆಗೆದುಕೊಂಡು ಮನೆಗೆ ಹೋಗೋ ಮೊದಲು ದೂರ ತಮ್ಮ ಹೊಲದ ಬದಿಗೆ ರಾಶಿ ರಾಶಿಯಾಗಿ ಒಂದಷ್ಟು ಧಾನ್ಯ ಬಿಟ್ಟು ಹೋಗಬೇಕು. ಎದಕ್ಕದು? ಈ ಅವಧೂತರು ಕಾಲ್ನಡಿಗೆಯಿಂದ ಸಂಚಾರ ಮಾಡ್ತಿರೋ ಮಹಾನುಭಾವರು, ಅವರು ಇದನ್ನು ಬಂದು ಸ್ವೀಕಾರ ಮಾಡಲಿ. ನನ್ನ ಹೊಲ ಧನ್ಯ, ನಾನು ಬೆಳೆದದ್ದು ಧನ್ಯ ಅಂತ ಅನ್ನೋ ಉದ್ದೇಶದಿಂದ ಹೊಲದೊಳಗೆ ಒಂದಷ್ಟು ಧಾನ್ಯದ ರಾಶಿಯನ್ನು ಬಿಟ್ಟು ಹೋಗಬೇಕು. ಆ ಧಾನ್ಯದ ಹಿಡಿಯನ್ನು 1-2 ಹಿಡಿ ತನ್ನ ಹೊಟ್ಟೆಗೆ ಬೇಕಾಗುವಷ್ಟು ತಗೊಂಡು ಎಲ್ಲೋ ಒಂದು ಕಡೆಗೆ ಅದನ್ನು ನೆನೆಸಿಯೋ ಕುದಿಸಿಯೋ ಹೇಗೋ ಒಂದು ಪಕ್ವ ಮಾಡಿಕೊಂಡು ತಿಂದು ಮುಗಿದೋಯ್ತು. ಹರಿತಾ ಇರೋ ನದಿ ನೀರನ್ನು ಕುಡಿದು ಬಿಟ್ಟರೆ ಮತ್ತೊಂದು ದಿವಸಕ್ಕೆ ಏನೂ ಬೇಕಾಗೇ ಇಲ್ಲ. ತೀರ್ಥಗಳಲ್ಲಿ ನೀರು ಕುಡಿದ್ರೆ ಹೊಟ್ಟೆ ತುಂಬ ಹೋಯ್ತು, ತೃಪ್ತಿ. ಮತ್ತೆ ಹಸಿವೆ ಆದಾಗ ನೋಡಿದರೆ ಆಯಿತು, ಆಗಿನ ಸಮಸ್ಯೆ ಅಂತೂ ಕಳೀತಲ್ಲ. ಈ ಉದಾಸೀನ ಸದಾ ಪ್ಲುತಃ ಸದಾ ಆಪ್ಲುತಃ ಪ್ರತಿತೀರ್ಥಂ ಸ್ನಾತಃ. ಅನೇಕ ಪ್ರಖ್ಯಾತ ತೀರ್ಥಗಳನ್ನು ಸಂದರ್ಶಿಸಿ ಅಲ್ಲಿ ತಪ್ಪದೇ ತೀರ್ಥ ಸ್ನಾನ ಶ್ರದ್ಧಾಭಕ್ತಿಗಳಿಂದ ಮಾಡ್ತಾ ಇದ್ದ. ಅಧಶಯನಃ, ನೆಲದ ಮೇಲೆ ಮಲಗುತ್ತಿದ್ದ. ಏನ್ರಿ ಇವನ ಯೋಗ್ಯತಾ? ಮಹಾಮಂತ್ರಿ, ಹಸ್ತಿನಾಪುರದ ಮಂತ್ರಿ. ಅಧಶಯನಃ, ಬರೀ ನೆಲದ ಮೇಲೆ ಮಲಗೋದು. ಅವಧೂತಃ, ಅವಧೂತಚರ್ಯೆಯಿಂದ ಇದ್ದ. ಏನು ಅವಧೂತಚರ್ಯ ಅಂದ್ರೆ ಎಷ್ಟು ಹೇಳಿದರೂ ಕಡಿಮೆನೆ, ಎಷ್ಟು ಹೇಳಿದರೂ ಕಡಿಮೆನೆ. ಶ್ರೀಮದ್ ಭಾಗವತ ಆರಂಭ ಆಗೋದೇ ಈ ಅವಧೂತನ ಸ್ಮರಣೆಯಿಂದ. ಪುತ್ರೇತಿ ತನ್ಮಯತಯ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಮಹಾನುಭಾವರಾದ ಶುಕಾಚಾರ್ಯರು, ಅವರ ಸ್ಮರಣೆಯಿಂದ ಭಾಗವತ ಆರಂಭ. ಯಾಕೆ ಭಾಗವತಕ್ಕಿಷ್ಟು ಮಹತ್ವ ಅಂದ್ರೆ ಇಂಥ ಅನೇಕ ಅವಧೂತರ ಚರಿತ್ರೆಗಳನ್ನು ನಮ್ಮ ಕಣ್ಮುಂದೆ ಇಡುತ್ತದೆ, ಅವರ ಸ್ಮರಣೆಯನ್ನು ತಂದು ಕೊಡ್ತದೆ ಭಾಗವತ. ಭಾಗವತದ ಆರಂಭ ಒಬ್ಬ ಅವಧೂತನಿಂದ, ಶುಕಾಚಾರ್ಯರಿಂದ. ಅದಕ್ಕೆ ಶ್ರೋತ ಇನ್ನೊಬ್ಬ ಮಹಾನುಭಾವ. ರಾಜನಾದರೂ ಕೂಡ ಅವ ಮುಟ್ಟಿದ ಮಟ್ಟ ಯಾವ ಅವಧೂತನಿಗೂ ಕಡಿಮೆ ಇಲ್ಲದ್ದು. ಪರೀಕ್ಷನ್ ಮಹಾರಾಜ ಹೇಳ್ತಾನೆ, 7 ದಿವಸಗಳವರೆಗೆ ಹಸಿವೆ, ನೀರಡಿಕೆ ಯಾವುದರ ಪರಿವೆ, ದೇಹ ಪ್ರಜ್ಞೆಯನ್ನೇ ಮರೆತು
ಅಖಂಡ ಧ್ಯಾನ, ಕೃಷ್ಣ ಧ್ಯಾನ, ಕೃಷ್ಣ ಕಥಾ ಸ್ಮರಣ. ಹೇಳ್ರಿ ನೀವು, ನನಗೆ ಯಾವುದರದ್ದು ಉಪದ್ರವ ಇಲ್ಲ. ಆನಂದ ಆನಂದ ಆನಂದ. ಕೃಷ್ಣ ಕಥಾ ಶ್ರವಣದೊಳಗೆ ಆನಂದ ಆಗದ. ಆ ಈ ಶರೀರದ ಅಗತ್ಯಗಳೇ ನನಗೆ ಕಳೆದು ಹೋಗಿವೆ. ಬಂದು 7 ದಿವಸದ ಮೇಲೆ ಅದು ಯಾವುದೋ ಸರ್ಪ ಕಚ್ಚುತ್ತದಂತ. ಕಿಂತೇನ ನನಗೇನು, ಈ ಜಡ ಶರೀರಕ್ಕೆ ಕಚ್ಚಿ ಹೋಗ್ತದೆ. ಹೆಂಗೋ ಬಿದ್ದು ಹೋಗೋದಿದು. ಕಾಲವ್ಯಾಲ, ಒಂದು ದಿವಸ ಕಾಲ ಸರ್ಪ ಕಚ್ಚೋದೇ ಇದಕ್ಕೆ. ಈ ಯಾವುದೋ ಒಂದು ಸರ್ಪ ಶಾಪ ನಿಮಿತ್ತಕವಾಗಿರ್ತಕ್ಕಂಥ ಸರ್ಪ ಕಚ್ಚಿದರೆ ಏನು? ಅಂತರಂಗದೊಳಗೆ ಮನಸ್ಸು ಭಗವದ್ ಧ್ಯಾನ ಲೀನವಾದಾಗ ಈ ಶರೀರಕ್ಕೆ ಏನು ಆದ್ರೆ ಏನು, ಏನು ಕಚ್ಚಿದ್ರೇನು, ಇದು ಏನೋ ಆಗಿ ಬೀಳುವಂಥದ್ದೇನೆ. ಭಗವಂತನ ಧ್ಯಾನದೊಳಗೆ ನಾನು ಆಸಕ್ತ ಆದಾಗ ಈ ಶರೀರ ಬಿದ್ದೋದ್ರೆ ಬಿದ್ದೋಗ್ಲಿ ಅನ್ನೋ ಮಟ್ಟವನ್ನು, ಮಾನಸಿಕ ಎತ್ತರವನ್ನು ತಲುಪಿದ್ದ ಪರೀಕ್ಷಣ ಮಹಾರಾಜ. ಅವ ಈ ಭಾಗವತದ ಶ್ರೋತ. ಮುಂದೆ ನೀವು ಭಾಗವತ ಕೇಳ್ಕೊತ ಹೋದಂಗ ಎಂಥೆಂಥ ಅವಧೂತರ ಚರಿತ್ರ. ಪಂಚಮ ಸ್ಕಂಧದೊಳಗ ರಹುಗಣೈತ ತಪಸಾನ ಚಜ್ಜಯ. ರಾಜ ಅವನು ರಹುಗಣ ಅಂತ ತತ್ವೋಪದೇಶಕ್ಕೆ ಹೊಂಟಿರ್ತಾನೆ ಪಲ್ಲಕ್ಕಿ ಒಳಗೆ ಕೂತು. ಜೀವನ ಎಂಥ ವಿಡಂಬನೆಗಳನ್ನು ನಮ್ಮ ಮುಂದೆ ಇರ್ತದೆ ನೋಡ್ರಿ. ದೊಡ್ಡ ಅವಧೂತ, ಹುಡುಕಿದ್ರು, ಕಾಲು ಮುಗಿದು ಬೇಡಿದ್ರು ಅರಮನೆ ಕಡೆಗೆ ಹಣಿಕೆ ಹಾಕಲಿಕ್ಕಿಲ್ಲ ಅಂಥ ಮಹಾನುಭಾವ. ಅವನನ್ನು ಏನು ಮಾಡ್ತಾನ ರಾಜ? ಬಾರೋ ಇಲ್ಲೇ, ನೋಡ್ಲಿಕ್ಕೆ ಕಟ್ಟು ಮಸ್ತಾದ ಆಳ್ನ ಹಂಗೆ ಕಾಣಿಸ್ತಿದಿ, ಈ ಪಲ್ಲಕ್ಕಿ ಹೊರು, ನಾ ರಾಜ, ನನ್ನ ಆಜ್ಞಾ ಪಾಲನೆ ಮಾಡು. ಯಾರಿಗೆ ಹೇಳ್ದ? ಅವಧೂತನಿಗೆ ಹೇಳ್ದ. ಯಾರಿಗೆ ಕಾಲಿಗೆ ಬಿದ್ದು ತತ್ವೋಪದೇಶಕ್ಕೆ ಪ್ರಾರ್ಥನಾ ಮಾಡಿಕೊಳ್ಬೇಕು ಅವರಿಗೆ ಹೇಳ್ದ, ನನ್ನ ಪಲ್ಲಕ್ಕಿ ಹೊರು, ನಾ ಮಹಾರಾಜ. ಆಗಲಿ ಅಂದ್ರವರು. ಇನ್ನೊಬ್ಬ ಮಹಾನುಭಾವ ಅವಧೂತ, ಜಡಭರತನ ಕಥಾ ಪಂಚಮ ಸ್ಕಂದದೊಳಗ. ಹಿಂಗೆ ಭಾಗವತದ ಉದ್ದಕ್ಕೂ ಈ ಅಲ್ಲಲ್ಲಲ್ಲ ಈ ಅವಧೂತರ ಕಥಾನಕಗಳನ್ನು ನಾವು ಕೇಳ್ತೀವಿ. ಯಾರ್ರೀ ಇವರು ಅವಧೂತರು ಅಂದ್ರೆ? ನಮ್ಮಲ್ಲೇ ಆಶ್ರಮ ಧರ್ಮ, ವರ್ಣಧರ್ಮ ಅವೆರಡೂ ಕೂಡಿಸಿ ವರ್ಣಾಶ್ರಮ ಧರ್ಮ, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ, ಇವು 4 ಆಶ್ರಮಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು. ಈ 4 ವರ್ಣದವರು ಈ 4 ಆಶ್ರಮಗಳಲ್ಲೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಪುರುಷಾರ್ಥಗಳನ್ನು ಸಾಧಿಸಬೇಕು. ಅದು ಜೀವನದ ಗುರಿ ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಆದರೆ ಈ ವರ್ಣಾಶ್ರಮ ಧರ್ಮಗಳನ್ನು ಮೀರಿ ಇದಕ್ಕೆ ಅಪವಾದವಾಗಿ ಬಹಳ ಎತ್ತರದೊಳಗಿರ್ತಕ್ಕಂಥ ಇನ್ನೊಂದು ಅವಸ್ಥಾ ಅದ ಅಂತ ಹೇಳ್ತದೆ ಭಾಗವತ. ಅದೇ ಅವಧೂತ ಅವಸ್ಥಾ. ಅವರಿಗೆ ಅತ್ಯಾಶ್ರಮಿ ಅಂತ ಕರೀತಾರೆ. ಈ ವರ್ಣಗಳನ್ನು ಅತಿಕ್ರಮಿಸಿದವ, ಆಶ್ರಮಗಳನ್ನು ಅತಿಕ್ರಮಿಸಿದ ಆಶ್ರಮ ಅದು ಅತ್ಯಾಶ್ರಮ. ಅತಿಯಾದ ಇವುಗಳನ್ನು ಅತಿಕ್ರಮಿಸಿದ ಆಶ್ರಮ ಅವಧೂತಚರ್ಯ. ಯಾಕ ಅಂದ್ರೆ ಸನ್ಯಾಸಿಗಳಿಗೂ ಕೆಲವು ನಿಯಮಗಳಿರ್ತಾವ. ಒಂದು ದಿನಕ್ಕೆ ಇಷ್ಟು ಓಂಕಾರ ಜಪ ಮಾಡಬೇಕು ಅನ್ನೋ ನಿಯಮ ಇರ್ತದೆ ಸನ್ಯಾಸಿಗೆ. ಅವಧೂತರಿಗೆ ಅದು ಇಲ್ಲ. ಯಾಕ? ಆತ್ಮರಥ, ಪರಮಾತ್ಮನಲ್ಲೇ ಸದಾ ರಥರಿಗೆ. ಅವ್ರಿಗೆ ಯಾವ ಸಂಧ್ಯಾ ವಂದನೆ, ಯಾವ ಧ್ಯಾನ, ಅವರಿಗೆ ಬೇರೊಂದು ಇಲ್ಲವೇ ಇಲ್ಲ ಅಂಥ ಮಹಾನುಭಾವರು. ಆದ್ದರಿಂದ ಅವಧೂತ ವಿದುರನ ವರ್ಣನೆ ಬರ್ತಾ ಇದೆ. ಅವಧೂತ ಅನ್ನೋ ಶಬ್ದ ನೋಡಿದ ಕೂಡಲೇ ಸ್ಮರಣದೊಳಗೆ ಬರ್ತಕ್ಕಂಥ ಮಾತು ಭಾಗವತದ ಆರಂಭದಲ್ಲಿ ಬಂದಿರತಕ್ಕಂಥ ಶುಕಾಚಾರ್ಯರ ವರ್ಣನೆ. ಅವಧೂತ ವೇಷ ಅಲಕ್ಷ್ಯಲಿಂಗೋ ನಿಜಲಾಭ ತುಷ್ಟ ವೃತಶ್ಚ ಬಾಲೈಃ ಅವಧೂತ ವೇಷ.
ನಿಜಲಾಭತುಷ್ಟ ಅಲಕ್ಷ್ಯಲಿಂಗ, ಆತ್ಮರತಃ, ಇದು ಮುಖ್ಯ ಲಕ್ಷಣ. ಅದರಿಂದಾಗಿ ಉಂಟಾಗತಕ್ಕಂಥ ಪರಿಣಾಮ ಲಾಭತುಷ್ಟ ಅಲಕ್ಷ್ಯಲಿಂಗ ಇವೆಲ್ಲನೂ ಈ ಒಂದು ಅಂತರಂಗದ ಗುಣದಿಂದಾಗಿ ಇತರರು ಕಾಣಬಹುದಾದ ಪರಿಣಾಮಗಳು. ಒಳಗ ಜ್ಞಾನದೀಪಿತೆ, ಜ್ಞಾನಾಗ್ನಿ ಉರಿತಾ ಇರ್ತದೆ ಸತತವಾಗಿ. ಯೋ ವಿಲಂಘ್ಯ ಆಶ್ರಮಾನ್ ವರ್ಣಾನ್ ಆತ್ಮನ್ಯವಸ್ಥಿತ ಪುಮಾನ್ ಅತಿವರ್ಣಾಶ್ರಮಿ ಯೋಗಿ ಅವಧೂತಸ್ಸ ಉಚ್ಯತೆ ಅಂತ ಅವಧೂತನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಯಹ ಆಶ್ರಮಾನ್ ವರ್ಣಾನ್ ವಿಲಂಘ್ಯ, ಯಾವ ಆಶ್ರಮದ ಅಥವಾ ವರ್ಣದ ಧರ್ಮಗಳು ನಿಯಮಗಳು ಯಾರಿಗೆ ಅನ್ವಯಿಸೋದಿಲ್ಲವೋ ಅವುಗಳನ್ನೆಲ್ಲ ಉಲ್ಲಂಘಿಸಿ ಅವುಗಳಿಗೆ ತುಂಬ ಎತ್ತರದಲ್ಲಿ ಇರ್ತಾನೆ. ಯಾಕೆ? ಆತ್ಮನ್ಯವಸ್ಥಿತ, ಆತ್ಮನಿ ಏವ ಅವಸ್ಥಿತ, ಪರಮಾತ್ಮನಿ ಏವ, ಪರಮಾತ್ಮನಲ್ಲಿ ನೆಟ್ಟ ಮನಸ್ಸು, ಶರೀರದ ಪರಿವೆಯನ್ನೇ ಮರೆತಂಥ ಅತಿವರ್ಣಾಶ್ರಮಿ ಯೋಗಿ ಅವಧೂತಸ್ಸ ಉಚ್ಯತೆ. ಅತಿವರ್ಣಾಶ್ರಮಿ, ಅತ್ಯಾಶ್ರಮಿ ಯೋಗಿ, ಅವನನ್ನು ಅವಧೂತ ಅವಧೂತ ಅಂತ ಹೇಳ್ತಾರೆ. ಒಂದು ಕಡೆಗೆ ವೇದವ್ಯಾಸರು ಹೇಳ್ತಾರೆ, ಹರಿಣೀ ಖುರ ಮಾತ್ರೇಣ ಚರ್ಮಣ ಮೋಹಿತಂ ಜಗತ್. ನಮ್ಮ ಹಣೆ ಬರ ಚರ್ಮದೊಳಗ, ಈ ಚರ್ಮದ ಶರೀರದ ಪೋಷಣದೊಳಗ ಇದನ್ನು ಆರೋಗ್ಯವಂತವಾಗಿ ಇಟ್ಟುಕೊಳ್ಳೋದು, ಸುಂದರವಾಗಿ ಇಟ್ಟುಕೊಳ್ಳೋದು, ಇದರಿಂದ ಆಕರ್ಷಿತರಾಗೋದು, ಈ ಜಗತ್ತು ಒಂದು ಬೇರೆಯೇ. ಇಲ್ಲೇ ಹುಳು ಹುಪ್ಪಟೆಗಳಂತೆ ಸಂಸಾರಸ್ಥರು ಒದ್ದಾಡ್ತಾ ಇದ್ರ ಇದರ ಸ್ವರೂಪ ಏನು ಅನ್ನೋದನ್ನು ಭರ್ತಿ ಹರೆಯದ ವಯಸ್ಸು. ಶುಕಾಚಾರ್ಯರಿಗೆ ಎಷ್ಟು ವಿರಕ್ತರಾಗಿ ಹೊರಟಾಗ 16 ವರ್ಷ. ಆ ಸಣ್ಣ ವಯಸ್ಸಿನೊಳಗೇನೆ ಇಡೀ ಮುಂಬರುವ ಸಂಸಾರದ ಸ್ವರೂಪ ಏನು, ಇದರ ಹಣೆ ಬರಹ ಏನು, ಇದನ್ನು ನಿರ್ಣಯ ಮಾಡಿ ಈ ಹುಳು ಹುಪ್ಪಟೆಯಂಥ ಜೀವನ ನನಗೆ ಬೇಡ, ಈ ಚರ್ಮದ ಜಂಜಾಟದೊಳಗ ಬೀಳಬಾರದು. ಒಂದು ದಿವಸ ನಿಮ್ದು ಲೈನ್ ಕ್ಲಿಯರ್ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಸಮಯ ತಗೊಂತದ್ದು ಡೈಲ್ ಮಾಡಲಿಕ್ಕೆ, ಬೇಗ ಹತ್ತಲಿಲ್ಲ. ಓಕೆ, ಮುಂದುವರ್ಸೋಣ. ಅವಧೂತ ವೇಷ, ಆ ಅವಧೂತ ಚರ್ಯೆಯಿಂದ ಇರತಕ್ಕಂಥ ವಿದುರನ ವರ್ಣನೆಯನ್ನು ಮಾಡ್ತಾ ಇದೆ ಈ ಶ್ಲೋಕ. ಅವಧೂತ ವೇಷ, ಅವಧೂತ ಅನ್ನೋ ಶಬ್ದಕ್ಕೆ ಪರಿತ್ಯಕ್ತ, ವಿರಕ್ತ ಅಂತ ಒಂದರ್ಥ. ವೇಷಭೂಷಣವನ್ನು ತ್ಯಜಿಸಿದಂಥ, ಅಲಕ್ಷ್ಯ ಮಾಡಿದಂಥ ವ್ಯಕ್ತಿಗೆ ಅವಧೂತ ವೇಷ ಅಂತ ಹೇಳ್ತಾರೆ. ಶರೀರದ ಮೇಲೆ ಬಟ್ಟೆ ಇದ್ರಿತ್ತು, ಇಲ್ಲದೇ ಇದ್ದರೆ ಇಲ್ಲ. ಹರಕ ಲಂಗೋಟಿ ಇದ್ರಿತ್ತು, ಇಲ್ಲದಿದ್ದರೆ ಇಲ್ಲ. ಅದರ ಕಡೆಗೆ ಲಕ್ಷ್ಯವೇ ಇಲ್ಲದಂಥ ಸ್ಥಿತಿ. ಅಲಕ್ಷಿತ, ಬೇರೆಯವರಿಂದ ಇವನು ಅಲಕ್ಷಿತ ಅನ್ನೋದು ಒಂದರ್ಥ. ಎಲ್ಲರಿಂದ ಉಪೇಕ್ಷಿತ, ಅದರಲ್ಲೂ ಸ್ವೈಹಿ ಅಲಕ್ಷಿತ, ತನ್ನವರಿಂದ ಅಲಕ್ಷಿತ. ಮತ್ತು ಅಲಕ್ಷಿತ, ತನ್ನ ಶರೀರವನ್ನು ತಾನೇ ಅಲಕ್ಷ್ಯ ಮಾಡಿದಂಥ ಮಹಾನುಭಾವ. ಯಾಕೆ? ಬರೀ ಅವಧೂತ ಆಗಿರಲಿಲ್ಲ, ಅವಧೂತ ವೇಷ, ಅವಧೂತ ವೇಷವನ್ನು ಧಾರಣೆ ಮಾಡಿದ್ದ. ಅಂದ್ರೆ ಹರ್ಗ್ ಚಿಂದಿ ಉಟ್ಕೊಂಡು ಓಡಾಡ್ತಿದ್ದ. ಅದಕ್ಕೊಂದು ಉದ್ದೇಶ ಇದೆ ಅಂತ ಬರೀತಾರೆ ಟಿಪ್ಪಣಿಕಾರರು. ನೋಡ್ರಿ, ಅವಧೂತ ವೇಷ ಹಾಕೋದು ಸರಳ. ಭಾರತದಲ್ಲಿ ಅಂಥವ್ರು ನಮಗೆ ಕೆಲವರು ನೋಡ್ಲಿಕ್ಕೆ ಸಿಗ್ತಾರೆ. ಹೊರಗೆ ವೇಷ ಮಾತ್ರ ಅವಧೂತನದ್ದು, ಒಳಗೆ ಅವ್ರಿಗೆ ಎಲ್ಲ ಪರ್ಸನಲ್ ಯೂಸ್ ಸಾಮಾನುಗಳು ಇಂಪೋರ್ಟೆಡ್ ಆಗಿರಬೇಕು. ವಿದೇಶಿ ಶಿಷ್ಯರು ಅಮೇರಿಕೆಯಿಂದಲೋ ಇಂಗ್ಲೆಂಡ್ನಿಂದಲೋ ಎಲ್ಲಿಂದಲೋ ತಂದು ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ಉಪಯೋಗ ಮಾಡ್ತಾರೆ ಅವರು. ಇಂಥ ಅವಧೂತ ಚರ್ಯೆ.
ಎಲ್ಲ ಐಷಾರಾಮಿ ಪದಾರ್ಥಗಳ ಮಧ್ಯೆ ಅವಧೂತ ಅಂತ ತಮ್ಮ ಹೆಸರಿನ ಹಿಂದೆ ವಿಶೇಷಣ ಕೊಟ್ಟುಕೊಂಡಿರುವಂಥವರಿದ್ದಾರೆ. ಅವಧೂತ ವೇಷನಾಗೋದು ಸುಲಭ ತೋರಿಕೆಗೆ, ಅವಧೂತ ಆಗೋದು ಕಷ್ಟ. ವಿದುರ ಎರಡೂ ಆಗಿದ್ದ. ಅವಧೂತ ಆದ ಮೇಲೆ ಅವಧೂತ ವೇಷದ ಅಗತ್ಯ ಏನಿದೆ? ಉಳಿದವರು ತನ್ನನ್ನು ಗುರುತಿಸದೇ ಇರಲಿ ಅಂತ ಉದ್ದೇಶಪೂರ್ವಕ ಅವಧೂತ ವೇಷಧಾರಿಯಾಗಿದ್ದ. ಇವನು ಹಸ್ತಿನಾಪುರದ ಮಂತ್ರಿ. ಬರೀ ಒಳಗೆ ಅವಧೂತನಾದರೆ ಸಾಲದು, ಹೊರಗೂ ಯಾರಿಗೂ ಗುರುತು ಸಿಗದಂತೆ ಚಿಂದಿ ಬಟ್ಟೆ ತೊಟ್ಟುಕೊಂಡು ಮೈಗೆ ಬೂದಿ ಬಳಕೊಂಡು ಅವನ ಪರಿಚಯ ಇದ್ದವರಿಗೂ ಅವನ ಗುರುತು ಸಿಗಬಾರದು. ಹೀಗೆ ಇದ್ದುಕೊಂಡು ಅವಧೂತ ವೇಷಧಾರಿಯಾಗಿ ತೀರ್ಥದಿಂದ ತೀರ್ಥಕ್ಕೆ, ಯಮುನಾ, ಪ್ರಭಾಸ ತೀರ್ಥ, ಸರಸ್ವತಿ, ಗಂಗಾ ಮುಂತಾದ ತೀರ್ಥಗಳಿಗೆ ಹೋಗಿ ಅಲ್ಲಿ ಸ್ನಾನ, ಧ್ಯಾನ, ಉಪವಾಸಾದಿ ವ್ರತಗಳನ್ನು ಆಚರಿಸ್ತಾ ನೆಲದ ಮೇಲೆ ಮಲಗ್ತಾ ಅನನ್ಯ, ಯಾರನ್ನು ಹಚ್ಕೊಳ್ತಾ ಇರಲಿಲ್ಲ. ಯಾರು ನೀವು, ಯಾವ ಊರಿಂದ ಬಂದ್ರಿ, ಎಲ್ಲಿಗೆ ಹೊಂಟ್ರಿ, ಯಾರ್ಯಾರು ಮಾತಾಡಿಸಿದ್ರೆ ಹುಚ್ಚರ ಹಂಗೆ ಕಾಣಿಸ್ಬೇಕು, ಮಾತಿಗೆ ಪ್ರತ್ಯುತ್ತರ ಇಲ್ಲ. ಅನನ್ಯ, ಹಿಂದಿನ ಶ್ಲೋಕದೊಳಗೆ ಕೊನೆಗೆ ಹೇಳ್ತಾರೆ, ಅನನ್ಯ ಅನ್ನೋ ಶಬ್ದದಿಂದ ಒಂಟಿಯಾಗಿ ಸಂಚಾರ ಮಾಡ್ತಾ ಇದ್ದ. ಅನನ್ಯ ಅಂದ್ರೆ ಜೊತೆಗೆ ಅನ್ಯರಿಲ್ಲ ಅಂತ ಇಷ್ಟೇ ಅರ್ಥ ಅಲ್ಲ. ಶಾಸ್ತ್ರಕಾರರು ಹೇಳ್ತಾರೆ, ಅನೇಕರು ಮಧ್ವವಿಜಯದೊಳಗೆ ಇದನ್ನು ಕೇಳಿರಬಹುದು. ಅನನ್ಯ ಸಂಗಾತ್ ಗುಣಸಂಗೀತ ಹರೇ. ಅನ್ಯ ಸಂಘ ಕಡಿಮೆ ಆದಂತೆ ಭಗವಂತನ ಸಂಘ. ಅನಶ್ಯನನ್ಯೋ ಅಭಿಚಾಕಶೀತಿ ಅಂತ ವೇದದಲ್ಲಿ ಅನ್ಯ ಶಬ್ದದಿಂದ ವಾಚ್ಯನಾಗಿರ್ತಕ್ಕಂಥ ಆ ಭಗವಂತನ ಸಂಘ ಅಂತರಂಗದಲ್ಲಿ ವೃದ್ಧವಾಗಲಿಕ್ಕೆ ಅನುಕೂಲ. ಅದಕ್ಕಾಗಿ ಒಂಟಿತನ. ಹೀಗೆ ತೀರ್ಥಯಾತ್ರೆ ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಸಂದರ್ಭವನ್ನು ಹೇಳಬೇಕು, ಭಾಗವತದಲ್ಲಿದೆ ಅದು. ತೀರ್ಥಯಾತ್ರೆ ಮುಗಿಸಿ ವಿದುರ ಮರಳಿದ ಸಂದರ್ಭ. ಯುಧಿಷ್ಠಿರ ಆಗ ಹಸ್ತಿನಾಪುರಕ್ಕೆ ರಾಜನಾಗಿದ್ದಾನೆ. ಚಕ್ರವರ್ತಿ, ಏಕಚಕ್ರಾಧಿಪತಿ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದಾನೆ. ವಿದುರನ ಆಗಮನ ಆಗಿದೆ. ವಿದುರನನ್ನು ನೋಡಿ ಮೇರೆ ಮೀರಿದ ಸಂತೋಷ ಪಾಂಡವರಲ್ಲಿ. ವಿದುರನಿಗೆ ಎಲ್ಲ ಸೇರಿ ಭವ್ಯವಾದ ಸ್ವಾಗತವನ್ನು ನೀಡ್ತಾರೆ. ಚಕ್ರವರ್ತಿಯಾದ ಯುಧಿಷ್ಠಿರನ ಮನಸ್ಸು ವಿದುರನ ಬಗ್ಗೆ ಅವನಿಗಿರೋ ಭಾವ ನೋಡಿ. ಭವದ್ವಿಧಾ ಭಾಗವತಾಹ, ವಿದುರನನ್ನು ಕುರಿತು ಹೇಳ್ತಾ ಇದ್ದಾನೆ. ಹೇ ವಿದುರ, ಭವದ್ವಿಧಾ ಭಾಗವತಾಹ, ನಿನ್ನಂಥ ಭಾಗವತರು ತೀರ್ಥಭೂತಾ ಸ್ವಯಂ ವಿಭೋ. ಭವದ್ವಿಧಾ ಭಾಗವತಾಃ ತೀರ್ಥಭೂತಾ ಸ್ವಯಂ ವಿಭೋ. ತೀರ್ಥೀ ಕುರುವಂತಿ ತೀರ್ಥಾನಿ. ನೀವು ಸಾಮಾನ್ಯರಲ್ಲಪ್ಪ, ಸ್ವಯಂ ತೀರ್ಥಭೂತಾ. ನಿನ್ನಂಥ ಭಾಗವತರು, ಭವದ್ವಿಧಾ ಭಾಗವತಾಃ ಸ್ವಯಂ ತೀರ್ಥಭೂತಾ, ಸ್ವಯಂ ತೀರ್ಥದಷ್ಟು ಪವಿತ್ರ ನೀವು. ಅಷ್ಟು ಮಾತ್ರ ಅಲ್ಲ, ತೀರ್ಥೀ ಕುರುವಂತಿ ತೀರ್ಥಾನಿ. ಯಾವ ತೀರ್ಥಗಳಿಗೆ ನೀವು ಭೇಟಿ ಕೊಡ್ತೀರೋ ಆ ತೀರ್ಥಗಳು ಪವಿತ್ರವಾಗುತ್ತವೆ ನಿಮ್ಮಂಥವರು ಅಲ್ಲಿ ಬಂದಿದ್ದರಿಂದ, ನಿಮ್ಮ ಸನ್ನಿಧಾನದಿಂದ. ಅಂಥ ಪಾವಿತ್ರ್ಯ ನಿನ್ನದು ಚಿಕ್ಕಪ್ಪ ಅಂತ ವಿದುರನನ್ನು ಕುರಿತು ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ನಿನ್ನಂಥವನಿಗೆ ತೀರ್ಥಯಾತ್ರೆ ಯಾಕೋ ನನಗೆ ತಿಳಿದಂಗಾಗಿದೆ. ತೀರ್ಥೀ ಕುರುವಂತಿ ತೀರ್ಥಾನಿ. ಯಾಕೆ? ಸ್ವಾಂತಸ್ಥೇನ ಗದಾಭೃತ ತೀರ್ಥೀ ಕುರುವಂತಿ ತೀರ್ಥಾನಿ. ಸ್ವಾಂತಸ್ಥೇನ ಗದಾಭೃತ. ಆ ಗದಾಧಾರಿಯಾಗಿರ್ತಕ್ಕಂಥ ಭಗವಂತ ವಿಷ್ಣು ಪುರುಷೋತ್ತಮ ಸದಾ ನಿನ್ನ ಹೃದಯದೊಳಗಿದ್ದಾನೋ.
ನಿಂಥವನಿಗೆ ಯಾವ ತೀರ್ಥಯಾತ್ರೆ, ಯಾವ ಮಂದಿರದ ದರ್ಶನ ಬೇಕು? ಯಾಕಪ್ಪ ನೀನು ತೀರ್ಥಯಾತ್ರೆಗೆ ಹೋಗಿದ್ದಿ ಅಂತ ಪ್ರೀತಿಯಿಂದ ಬರಮಾಡಿಕೊಂಡು ಬೇಡ್ತಾನೆ. ವಿದುರ, ಎಲ್ಲೂ ಹೋಗ್ಬೇಡಪ್ಪ, ನನಗೆ ಮಂತ್ರಿಯಾಗಿ ಇಲ್ಲೇ ಇದ್ದುಬಿಡು. ನಿನ್ನಂಥ ಹಿರಿಯ ನಮ್ಮ ರಾಜ್ಯಕ್ಕೆ ಬೇಕು, ಇಲ್ಲಿದ್ದು ನಮ್ಮನ್ನು ಅನುಗ್ರಹಿಸು ಅಂತ ವಿಜ್ಞಾಪನೆ ಮಾಡ್ತಾನೆ. ಅವನ ವಿಜ್ಞಾಪನೆಗೆ ಒಪ್ಪಿ ವಿದುರ ಯುಧಿಷ್ಠಿರನಿಗೆ ಹಸ್ತಿನಾಪುರಕ್ಕೆ ಮಂತ್ರಿಯಾಗಿ ನಿಲ್ತಾನೆ. ಮುಂದೆ 36 ವರ್ಷಗಳ ಕಾಲ ಯುಧಿಷ್ಠಿರ ವೈಭವದಿಂದ ರಾಜ್ಯಭಾರ ಮಾಡ್ತಾನೆ. ಆ ಯುಧಿಷ್ಠಿರನ ಸಲಹೆಗನುಸಾರ ರಾಜ್ಯಭಾರವನ್ನು ಮಾಡ್ತಾನೆ. ಇತ್ಯಾದಿಯಾಗಿ ಕಥೆ ಮುಂದುವರಿತದೆ. ಪ್ರಕೃತ ಸ್ವಯಂ ತೀರ್ಥಭೂತ ವಿದುರನ ವ್ಯಕ್ತಿತ್ವ ಚಿತ್ರಣಕ್ಕೆ ಈ ಶ್ಲೋಕವನ್ನು ಉದಾಹರಿಸಿದ್ದಾಯಿತು. ಸ್ವಯಂ ತೀರ್ಥಭೂತ ತೀರ್ಥೀಕುರ್ವಂತಿ ಎಂಬ ವಿದುರನನ್ನು ಕುರಿತಾಗಿರ್ತಕ್ಕಂಥ ಮಾತು ಸಂಸ್ಕೃತ ಸಾಹಿತ್ಯದಲ್ಲೇ ಒಂದು ಗಾದೆ ಮಾತಾಗಿ ಉಳಿದುಕೊಂಡಿದೆ. ದೊಡ್ಡವರನ್ನು, ನಮ್ಮ ಗುರುಗಳಂಥ ಮಹಾನುಭಾವರನ್ನು ವಿದ್ವಾಂಸರು ಸ್ವಾಗತ ಮಾಡುವಾಗ, ವರ್ಣಿಸುವಾಗ, ಯಾತ್ರೆಗೆ ಹೊರಟಿದ್ದೇವೆ, ಬದರಿ ಯಾತ್ರೆಗೆ ಬರ್ತೀರಾ ಅಂತ ಕೇಳಿದರೆ ತೀರ್ಥೀಕುರ್ವಂತಿ ತೀರ್ಥಾನಿ ಸ್ವಯಂ ತೀರ್ಥಭೂತ ಅಂತ ವಿದ್ವಾಂಸರು ಅವರನ್ನು ಅಂದಿದ್ದಿದೆ. ಸ್ವಾಮಿ, ನಿಮ್ಮ ಜೊತೆಗೆ ಇರೋದೇ ಒಂದು ತೀರ್ಥಯಾತ್ರೆ, ಬರ್ತೀವಿ ನಾವು. ಯಾಕೆ? ಎರಡೆರಡು ಲಾಭ. ನಿಮ್ಮ ಜೊತೆಗೆ ಹೋಗ್ತೀವಿ, ತೀರ್ಥಗಳ ಸಂದರ್ಶನ ಮಾಡ್ತೀವಿ. ಸ್ವಯಂ ತೀರ್ಥಭೂತ. ಇಂಥ ಮಹಾನುಭಾವ ವಿದುರ. ಮುಂದೆ ಶ್ಲೋಕ 24. ತತಸ್ತ್ವತಿವ್ರಜ್ಯಸುರಾಷ್ಟ್ರಮೃದ್ಧಂ ಸೌವೀರಮತ್ಸ್ಯಾನ್ ಕುರುಜಾಂಗಲಾಂಶ್ಚ ಕಾಲೇನ ತಾವತ್ ಯಮುನಾಂ ಉಪೇತ್ಯ ತತ್ರೋದ್ಧವಂ ಭಾಗವತಂ ದದರ್ಶ. ತತ್ರ ಉದ್ಧವಂ ಭಾಗವತಂ ದದರ್ಶ. ಯಮುನಾ ತೀರದ ಮೇಲೆ ವಿದುರ ಭಾಗವತನಾದ ಉದ್ಧವನನ್ನು ಕಂಡ ಅಂತ ಈ ಶ್ಲೋಕ ಹೇಳ್ತದೆ. ತತಃ ಅತಿವ್ರಜ್ಯ, ಅಲ್ಲಿಂದ ಹೊರಟು. ಎಲ್ಲಿಂದ? ಸರಸ್ವತಿ ನದಿ ತೀರದಿಂದ ಅಂತರ್ಥ. ಹಿಂದೆ ಶ್ಲೋಕ 20ರಲ್ಲಿ ಸರಸ್ವತೀಂ ಪ್ರತ್ಯಗಿಯಾಯ, ಸರಸ್ವತಿ ನದಿಗೆ ಬಂದ ಅಂತ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ತತಃ, ಅಲ್ಲಿಂದ ಅಂದರೆ ಸರಸ್ವತಿ ನದಿ ತೀರದಿಂದ ಅಂತರ್ಥ. ಎಲ್ಲಿಗೆ ಬಂದ? ಯಮುನಾ ತೀರಕ್ಕೆ ಬಂದ. ವೃದ್ಧಂ, ಸಮೃದ್ಧವಾದ, ಸುರಾಷ್ಟ್ರಂ, ಸೌರಾಷ್ಟ್ರ ಅನ್ನೋ ದೇಶ, ಸೌವೀರಾನ್, ಮತ್ಸ್ಯಾನ್, ಕುರುಜಾಂಗಲಾನ್, ಮತ್ಸ್ಯ, ಸೌವೀರ, ಕುರುಜಾಂಗಲ ಮುಂತಾದ ದೇಶಗಳನ್ನು ದಾಟಿ ಕಾಲೇನ ತಾವತ್, ಕೆಲ ಕಾಲದ ಬಳಿಕ ಯಮುನಾಂ, ಯಮುನಾ ತೀರಕ್ಕೆ ಬಂದು ತತ್ರ ಭಾಗವತಂ ಉದ್ಧವಂ ದದರ್ಶ, ಮಹಾನುಭಾವನಾದ ಉದ್ಧವನನ್ನು ನೋಡ್ತಾನೆ. ಇದಿಷ್ಟೇ ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ವಿಷಯ. ವಿದುರ ಉದ್ಧವರ ಭೇಟಿಯಾಯಿತು. ಇದು ಮುಖ್ಯ ಸಂಗತಿ. ಈ ಶ್ಲೋಕ ನಾನು ಆರಿಸಿದ ಉದ್ದೇಶ, ಈ ತೃತೀಯ ಸ್ಕಂಧದ ಆರಂಭದಲ್ಲಿ ಬರ್ತಕ್ಕಂಥ ಮತ್ತೊಂದು ದೊಡ್ಡ ಪಾತ್ರ, ಮಹಾಭಗವದ್ಭಕ್ತನ ವರ್ಣನೆ ಇಲ್ಲಿ ಬಂದಿದೆ. ವಿದುರನಂಥ ಮತ್ತೊಬ್ಬ ಶ್ರೇಷ್ಠ ಕೃಷ್ಣ ಭಕ್ತ, ಮಾತ್ರವಲ್ಲ ವಿದುರನಂತೆಯೇ ನೀತಿಶಾಸ್ತ್ರ ಕೋವಿದ ಉದ್ಧವ, ಅವನ ಬಗ್ಗೆ ಕೆಲವು ಮಾತುಗಳನ್ನು ನಾವು ಸ್ಮರಿಸಬೇಕು. ಶ್ಲೋಕ 25, ಈ ಉದ್ಧವನ ವರ್ಣನೆ. ಸ ವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೇಃ ಪ್ರಾಕ್ತನಯಂ ಪ್ರತೀತಂ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ ಸ್ವಾನಾಂ ಅಪೃಚ್ಛತ್ ಭಗವತ್ ಪ್ರಜಾನಾಂ. ಸಹ ವಾಸುದೇವ ಅನುಚರಂ ಪ್ರಶಾಂತಂ. ನೋಡಿ, ಆ ಉದ್ಧವನ ವರ್ಣನೆಯನ್ನು ಮಾಡತಕ್ಕಂಥ ಶ್ಲೋಕದಲ್ಲಿನ ಮೊದಲ ವಿಶೇಷಣ, ಉದ್ಧವನಿಗೆ ಕೊಟ್ಟ ಮೊದಲ ವಿಶೇಷಣ, ದೊಡ್ಡ ಗುಣ.
ವಾಸುದೇವ ಅನುಚರಂ, ಕೃಷ್ಣನ ಅನುಚಾರಿ, ಕೃಷ್ಣನನ್ನು ಅನುಸರಿಸಿ ಬದುಕಿರ್ತಕ್ಕಂಥವ, ಅವನ ಸೇವೆಯಲ್ಲೇ ಆಯುಷ್ಯವನ್ನು ಸವೆಸಿದ ಮಹಾನುಭಾವ. ಅದರಿಂದ ಏನು ಲಾಭ? ಪ್ರಶಾಂತಂ. ಜ್ಞಾನಿಗಳು ಭಗವದ್ಭಕ್ತರಲ್ಲಿ ಕಾಣತಕ್ಕಂಥ ದೊಡ್ಡ ಗುಣ ಪ್ರಶಾಂತಂ, ಉದ್ವಿಗ್ನತೆ ಇರೋದಿಲ್ಲ. ವಾಸುದೇವ ಅನುಚರಂ, ಆ ಕೃಷ್ಣನ ಅನುಚಾರಿಯಾಗಿ ಬದುಕಿರ್ತಕ್ಕಂಥ ಆ ಉದ್ಧವನಲ್ಲಿನ ಗುಣ, ಹೊರಗೆಲ್ಲರಿಗೂ ಕಾಣಿಸಬಹುದಾದ ಗುಣ, ಮತ್ತು ಅವನ ಸಾಮೀಪ್ಯದಲ್ಲಿರುವವರು ಕೆಲಮಟ್ಟಿಗೆ ಅನುಭವಿಸಬಹುದಾದ ಗುಣ ಪ್ರಶಾಂತಂ. ಮತ್ತೆ ಪ್ರಾಕ್ ಬೃಹಸ್ಪತೇ ತನಯಂ, ತನಯ ಅಂದರೆ ಮಗ ಅಲ್ಲ, ಶಿಷ್ಯ ಅಂತ ಅರ್ಥ. ಹಿಂದೆ ಬೃಹಸ್ಪತೇ ತನಯಂ, ಆ ಬೃಹಸ್ಪತಿಯ ಶಿಷ್ಯನಾಗಿ ವಿದ್ಯೆಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ಮಹಾನುಭಾವ ಉದ್ಧವ. ಪ್ರತೀತಂ, ಹೀಗೆ ಆ ಬೃಹಸ್ಪತಿಯ ಶಿಷ್ಯ ಅಂತಲೇ ಜ್ಞಾತಂ ಅಂತರ್ಥ, ಪ್ರಖ್ಯಾತಂ, ಬೃಹಸ್ಪತಿ ಶಿಷ್ಯ ಅಂತ ಖ್ಯಾತನಾಗಿರ್ತಕ್ಕಂಥ ಮಹಾನುಭಾವ. ಭದ್ರಂ ಮಂಗಲ ಸ್ವರೂಪಂ ಇತ್ಯರ್ಥ, ದೊಡ್ಡವರ ದರ್ಶನ, ಅವರ ಸ್ಮರಣೆ, ಅದು ಜೀವನಕ್ಕೆ ಮಂಗಲವನ್ನು ಉಂಟು ಮಾಡತಕ್ಕಂಥದ್ದು. ಭದ್ರಂ. ಏನಾಯಿತು? ಅಂಥ ಆ ಉದ್ಧವನನ್ನು ನೋಡಿ ವಿದುರ ಏನು ಮಾಡಿದ? ಪ್ರಣಯೇನ ಗಾಢಂ ಆಲಿಂಗ್ಯ, ಧಾವಿಸಿ ಬಂದು ಗಾಢವಾಗಿ ಆಲಿಂಗಿಸಿಕೊಂಡು ಅವನನ್ನು ಕುಶಲ ವಾರ್ತೆಯನ್ನು ಕೇಳ್ತಾ ಇದ್ದಾನೆ. ಸ್ವಾನಾಂ ಭಗವತ್ ಪ್ರಜಾನಾಂ ಅಪೃಚ್ಛತ್, ಭಗವತ್ ಪ್ರಜಾನಾಂ ವಿಷಯೇ ಅಪೃಚ್ಛತ್. ಸ್ವಾನಾಂ ಅನ್ನೋದಕ್ಕೆ ಎರಡರ್ಥ. ತನ್ನವರ ಬಗ್ಗೆ ವಿಚಾರಿಸಿದ, ಸ್ವಾನಾಂ ಅಂದರೆ ತನ್ನವರು ಅಂತ ಅರ್ಥ. ಅವರ ಬಗ್ಗೆ ಅಪೃಚ್ಛತ್ ಅಂದರೆ ಕೇಳಿದ, ಕುಶಲ ವಾರ್ತೆಯನ್ನು ವಿಚಾರಿಸಿದ. ಇನ್ನೊಂದರ್ಥ ಸ್ವಾನಾಂ ಭಗವತ್ ಪ್ರಜಾನಾಂ, ಯಾರು ನನ್ನವರು? ಕೃಷ್ಣನ ಭಕ್ತರು, ಭಗವತ್ ಪ್ರಜೆಗಳು, ಅವರೇ ನನ್ನವರು. ಮೊದಲು ಅವರ ಬಗ್ಗೆ ವಿಚಾರಿಸಿ ಆಮೇಲೆ ತನ್ನ ಕುಟುಂಬದವರ ಬಗ್ಗೆ ವಿಚಾರಿಸ್ತಾನೆ. ಬಾಂಧವಾಹ ವಿಷ್ಣು ಭಕ್ತಾಶ್ಚ ಅಂತ ನಾವು ಬಾಯಿಂದ ಹೇಳ್ತೀವಿ, ಆದರೆ ದೊಡ್ಡವರು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರೋ ರೀತಿಯನ್ನು ನೋಡಿ. ಭಗವತ್ ಪ್ರಜಾನಾಂ ಸ್ವಾನಾಂ ಅಪೃಚ್ಛತ್ ತದ್ವಿಷಯೇ ಅಪೃಚ್ಛತ್. ಹೀಗೆ ಆ ವಾಸುದೇವನ ಅನುಚರನಾಗಿರ್ತಕ್ಕಂಥ, ಅಂತೆಯೇ ಅವನ ಅನುಗ್ರಹಕ್ಕೆ ಪಾತ್ರನಾಗಿರ್ತಕ್ಕಂಥ, ಪ್ರಶಾಂತ ಕಳೆ ಇರುವ ಜ್ಞಾನಿ ಬೃಹಸ್ಪತಿಯ ಶಿಷ್ಯ ಅಂತ ಖ್ಯಾತನಾಗಿರ್ತಕ್ಕಂಥ, ಮಂಗಳಕರವಾದ ದರ್ಶನ, ಮಂಗಳಕಾರಕವಾದ ದರ್ಶನವುಳ್ಳಂಥ ಇಂಥ ಆ ಉದ್ಧವನನ್ನು ಕಂಡು ಪ್ರೀತಿ ತುಂಬಿ ಆಲಿಂಗಿಸಿ. ಇಲ್ಲಿ ಗಮನಿಸಬೇಕಾದ ಸಂಗತಿ ನೋಡಿ, ಇಬ್ಬರು ನೀತಿಶಾಸ್ತ್ರ ವಿಶಾರದರು, ಒಂದು ವಿದುರ, ಒಂದು ಉದ್ಧವ. ಒಬ್ಬರ ಜ್ಞಾನದ ಆಳವನ್ನು ಇನ್ನೊಬ್ಬರು ಬಲ್ಲವರು. ಆವಾಗ ತಂತಾನೇ ಆ ವ್ಯಕ್ತಿಯ ವಿಷಯದಲ್ಲಿ ಒಂದು ಗೌರವ ಹುಟ್ಟುತ್ತದೆ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ ಹೇಳಿದ ಹಾಗೆ, ಆ ವ್ಯಕ್ತಿಯ ಆ ಶಾಸ್ತ್ರದಲ್ಲಿನ ಕೃಷಿ ಎಂಥದ್ದು ಅನ್ನೋದು ಇವನಿಗೆ ಗೊತ್ತಿರ್ತದೆ. ಯಾಕೆಂದರೆ ಸ್ವಯಂ ಅಂಥ ಪರಿಶ್ರಮವನ್ನು ಮಾಡಿದವನಾಗಿರ್ತಾನೆ. ನೀತಿಶಾಸ್ತ್ರ ಕೋವಿದ ಇನ್ನೊಬ್ಬ ನೀತಿಶಾಸ್ತ್ರ ಕೋವಿದನನ್ನು ಕಂಡು ಹೃದಯದ ಅಂತರಾಳದಿಂದ ಉಕ್ಕಿದ ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಳ್ತಾನೆ. ನಮ್ಮಲ್ಲಿ ಪಂಡಿತಂ ಪಂಡಿತೋ ದೃಷ್ಟ ಶ್ವಾನವದ್ ಗುರುಗುರಾಯತೆ ಅಂತ ಕೇಳಿದ್ದೀವಿ ನಾವು. ಒಬ್ಬ ಪಂಡಿತ ಇನ್ನೊಬ್ಬ ಪಂಡಿತನನ್ನು ಕಂಡು ಅಸೂಯೆ ಪಡೋದು, ಗುರ್ರ ಅಂತ ಇನ್ನೊಬ್ಬರ ಬಗ್ಗೆ ಸಭೆ ಮೇಲೆ ವ್ಯಂಗ್ಯವಾಗಿ ಮಾತಾಡೋದು, ಹಿಂದೆ ತುಚ್ಛವಾದ ಮಾತುಗಳನ್ನು ಆಡಿ ಸಮಾಧಾನ ಪಟ್ಕೊಳ್ಳೋದು, ಇವು ನಾವು ಸಾಮಾನ್ಯವಾಗಿ ಕಾಣುವ ಕೇಳುವ ದೃಶ್ಯಗಳು. ಆದರೆ ಇಲ್ಲಿ ನೋಡಿ, ಹೃದಯ ತುಂಬಿ ಆಲಿಂಗಿಸಿ ಮನಬಿಚ್ಚಿ ಮಾತನಾಡಿ ಇಬ್ಬರೂ ಸಂತೋಷಿಸ್ತಾರೆ. ಇದು ನಾವು ಅನುಕರಿಸಲು ಯೋಗ್ಯ ಎನ್ನಿಸುವಂಥ ಒಂದು ವರ್ತನೆ. ನಂತರ ಮೊದಲು ಕೇಳಿದ ಪ್ರಶ್ನೆ, ಸ್ವಾನಾಂ ಭಗವತ್ ಪ್ರಜಾನಾಂ, ಭಗವತ್ ಭಕ್ತರು. ಕೃಷ್ಣ ಹೇಗಿದ್ದಾನೆ? ಆ ಭಗವಂತನ ಭಕ್ತರು ಹೇಗಿದ್ದಾರೆ?
ಕೃಷ್ಣನ ಜೊತೆಗೆ ಈ ಭೂಮಿ ಮೇಲೆ ಅವತಾರ ಮಾಡಿರ್ತಕ್ಕಂಥ ನರನ ಆವೇಶ ಪಡೆದು ಅವತರಿಸಿದ ಬಲರಾಮ ಹೇಗಿದ್ದಾನೆ, ಆ ಕೃಷ್ಣನ ಪರಿವಾರ ವಸುದೇವ, ದೇವಕಿ, ರುಕ್ಮಿಣಿ, ಪ್ರದ್ಯುಮ್ನ, ಉಗ್ರಸೇನ ಮಹಾರಾಜ, ಸಮಸ್ತ ಯಾದವರು ಹೇಗಿದ್ದಾರೆ ಅಂತ ಎಲ್ಲ ವಿಚಾರಿಸ್ತಾನೆ. ಇಲ್ಲಿ ಮುಂದುವರೆದಂತೆ 2ನೇ ಅಧ್ಯಾಯ ಆರಂಭ ಆಗ್ತದೆ. ವಿದುರ ಉದ್ಧವ ಸಂವಾದ 2ನೇ ಅಧ್ಯಾಯದಲ್ಲಿ ಮೊದಲಿನ 8 ಶ್ಲೋಕಗಳು ಅದು ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತದೆ. ವಿದುರ ಕೃಷ್ಣನ ಬಗ್ಗೆ ವಿಚಾರಿಸಿದಾಗ ಉದ್ಧವನ ಹೃದಯ ಅಲ್ಲಿ ಮಡುಗಟ್ಟಿದ ಶೋಕ ಉಕ್ಕೇರ್ತದೆ. ಆ ಹೊತ್ತಿಗೆ ಕೃಷ್ಣ ಭೂಲೋಕವನ್ನು ತೊರೆದಿರ್ತಾನೆ. ಕೃಷ್ಣ ಹೇಗಿದ್ದಾನಪ್ಪ, ಬಲರಾಮರು ಹೇಗಿದ್ದಾರೆ, ಕೃಷ್ಣನ ಪರಿವಾರ ಹೇಗಿದೆ ಅಂತ ವಿದುರನ ಪ್ರಶ್ನೆಗೆ ಉದ್ಧವ ಹೇಗೆ ಪ್ರತಿಕ್ರಿಯಿಸಿದ ಅನ್ನೋದನ್ನು ಈ ಶ್ಲೋಕಗಳಲ್ಲಿ ನಾವು ಕಾಣ್ತೇವೆ. ಅಧ್ಯಾಯ 2 ಶ್ಲೋಕ 1. ಇತಿ ಭಾಗವತಃ ಪೃಷ್ಟಃ ಕ್ಷತ್ರಾವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನ ಚೋತ್ಸೇಹ ಔತ್ಕಂಠ್ಯಾತ್ ಸ್ಮಾರಿತೇಶ್ವರಃ. ಇತಿ ಕ್ಷತ್ರ ಪ್ರಿಯಾಶ್ರಯಾಂ ವಾರ್ತಾಂ ಪೃಷ್ಟಃ ಭಾಗವತಃ ಸ್ಮಾರಿತೇಶ್ವರಃ ಔತ್ಕಂಠ್ಯಾತ್ ಪ್ರತಿವಕ್ತುಂ ನ ಚ ಉತ್ಸೇಹೇ ನ ಸಮರ್ಥಃ ಅಭೂತ್. ಇತಿ ಕ್ಷತ್ರ ಆ ವಿದುರನಿಂದ ಹೀಗೆ ಪ್ರಿಯಾಶ್ರಯಾಂ ವಾರ್ತಾಂ ಪ್ರಿಯನಾದ ಕೃಷ್ಣನ ವಿಷಯದ ವಾರ್ತೆಯನ್ನು ಪೃಷ್ಟಃ ಕೇಳಲ್ಪಟ್ಟ ಭಾಗವತಃ ಭಾಗವತನಾದ ಉದ್ಧವನು ಸ್ಮಾರಿತ ಈಶ್ವರಃ ಸ್ಮಾರಿತೇಶ್ವರಃ ಕೃಷ್ಣನ ಸ್ಮರಣೆ ಉಂಟಾಯ್ತಂತೆ. ಆ ಕೃಷ್ಣನ ನೆನಪಿನಿಂದ ಔತ್ಕಂಠ್ಯಾತ್ ಉದ್ವಿಗ್ನತೆ, ಕಳವಳ, ಅದರಿಂದಾಗಿ ಪ್ರತಿವಕ್ತುಂ ನ ಚ ಉತ್ಸೇಹೇ ಪ್ರತಿಯಾಗಿ ಮಾತನಾಡಲಿಕ್ಕೆ ಸಮರ್ಥನಾಗಲಿಲ್ಲ. ಉದ್ಧವನಿಗೆ ಕೃಷ್ಣನ ಸ್ಮರಣೆ ಹೃದಯ ತುಂಬಿ ಬಂತು, ಕಂಠದಿಂದ ಶಬ್ದ ಹೊರಡದಾಯಿತು, ಕೆಲ ಹೊತ್ತು ಮಾತು ನಿಂತಿತ್ತು. ಉದ್ಧವನಿಗೆ ಮಾತಾಡಲಿಕ್ಕಾಗಲಿಲ್ಲ. ಒಳಗೊಳಗೆ ಉಕ್ಕುತ್ತಾ ಇರೋ ದುಃಖ ಅದುಮಿ ಹಿಡಿದು ಮಾತನಾಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಈ ಪ್ರಯತ್ನದಲ್ಲಿ ಕೆಲ ಕಾಲ ಮೌನ ಆವರಿಸಿದೆ. ನಮ್ಮ ನಡುವೆ ಹೀಗಾದಾಗ, ಇಂಥ ಪ್ರಸಂಗದ ಮಾತುಕತೆ ನಡೆದಾಗ ಆ ಮೌನವನ್ನು ಯಾರೋ ಬೇರೊಬ್ಬರು ಮೂರನೆಯವರು ಆ ಮೌನವನ್ನು ಸಹಿಸಲಿಕ್ಕಾಗದೆ ಮೌನ ಮುರಿದು ಕೆಲ ಮಾತುಗಳನ್ನು ಆಡ್ತಾರೆ. ಅಲ್ಲಿ ಮಾತಿಗೆ ಉದ್ದೇಶ ಮಾತಿನಿಂದ ಏನಾದರೂ ಹೇಳೋದಲ್ಲ, ಆ ದುಃಖಿಸ್ತಾ ಇರೋ ವ್ಯಕ್ತಿಗೆ ಮಾತು ಆಡಲಿಕ್ಕೆ ಆಗದೇನೆ ಸಾವರಿಸ್ಕೊಳ್ತಾ ಇರೋ ವ್ಯಕ್ತಿಗೆ ಮಾತಿನಿಂದ ವಿಶ್ರಾಂತಿ ನೀಡ್ತಾ ಇದ್ದಾರೆ. ಸ್ವಲ್ಪ ಸುಧಾರಿಸ್ಕೊಳ್ಳಿ, ಅಲ್ಲಿ ತನಕ ನಾನು ಮಾತಾಡ್ತೇನೆ ಅಂತ ಆ ವ್ಯಕ್ತಿಗೆ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ನೀಡಲಿಕ್ಕೆ ಮತ್ತೊಬ್ಬ ವ್ಯಕ್ತಿ ಮಾತನಾಡ್ತಾನೆ. ಇಲ್ಲಿ ಅಂಥದೇ ಒಂದು ಸಂದರ್ಭ. ಪ್ರಶ್ನೆ ಕೇಳಿದ ವಿದುರ, ಉತ್ತರಿಸಬೇಕಾದ ಉದ್ಧವ, ಇವರಿಬ್ಬರ ಮಧ್ಯೆ ಮೌನ ಆವರಿಸಿದೆ. ಉತ್ತರಿಸಬೇಕಾದ ಉದ್ಧವನಿಗೆ ಕೃಷ್ಣನ ಅಗಲಿಕೆ ಸಹಿಸಲಾಗದ ವೇದನೆ ತಂದಿದೆ. ಇನ್ನೊಬ್ಬ ಕೃಷ್ಣ ಭಕ್ತನ ಮುಂದೆ ತನ್ನ ಅಂತರಂಗವನ್ನು ತೆರೆದಿಡೋ ಒಂದು ಅವಕಾಶ. ಎಲ್ಲರ ಮುಂದೂ ದುಃಖವನ್ನು ಮನಬಿಚ್ಚಿ ಹೇಳಲಿಕ್ಕಾಗೋದಿಲ್ಲ. ಸಮಾನ ಸಂವೇದನಾಶೀಲರಿರಬೇಕು. ಅಂಥ ಮತ್ತೊಬ್ಬ ಭಗವದ್ಭಕ್ತ ಕೃಷ್ಣನನ್ನು ವಿಚಾರಿಸಿದ್ದಾನೆ. ಒಳಗಿನ ದುಃಖ ತೆರೆದಿಡಲಿಕ್ಕೆ ಪಾತ್ರ. ಕೃಷ್ಣ ಭೂಲೋಕ ತೊರೆದ ಸಮಾಚಾರ ವಿದುರನಿಗೆ ಉತ್ತರ ರೂಪವಾಗಿ ಹೇಳಲೇಬೇಕಾದ ಸಂದರ್ಭ ಆಗ್ತಾ ಇಲ್ಲ. ಶ್ಲೋಕ 2ರಿಂದ 6 ಈ ಶ್ಲೋಕಗಳಲ್ಲಿ ಹೇಳೋ ಮಾತುಗಳು ಮೌನಿಯಾದ ಉದ್ಧವನ ಬಗ್ಗೆ
ಶುಕಾಚಾರ್ಯರು ಹೇಳೋ ಮಾತುಗಳು. ಮೂರನೇ ಅವರು ಮಾತಾಡ್ತಾರೆ ಅಂತ ಹೇಳಿದ್ನಲ್ಲ ನಾನು ಇಂಥ ಸಂದರ್ಭದಲ್ಲಿ. ಇಲ್ಲಿ ನೋಡಿ, ವಿದುರ ಉದ್ಧವನ ಸಂವಾದದ ಮಧ್ಯೆ ಆ ಮೌನದ ಸಮಯವನ್ನು ಉಪಯೋಗಿಸಿಕೊಂಡು ಶುಕಾಚಾರ್ಯರು ಮಾತನಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಪರೀಕ್ಷಿತನಿಗೆ, ಉದ್ಧವನ ಅಂತರಂಗವನ್ನು ತೆರೆದಿಡ್ತಾ ಇದ್ದಾರೆ. ಪರೀಕ್ಷಿತ, ಉದ್ಧವ ಇಂಥವ, ಅವನ ಮೂಲ ಸ್ವಭಾವದ ಮೇಲೆ ಬೆಳಕನ್ನು ಚೆಲ್ತಾರೆ. ಅವನ ಯೋಗ್ಯತೆ ಎಂಥದ್ದು ಅನ್ನೋದು ನಮಗಿಲ್ಲಿ ತಿಳಿತಾ ಇದೆ. ಶ್ಲೋಕ 2. ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ತನ್ನೈಚ್ಛತ ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯ. 3, 4, 5, 6 ಎಲ್ಲ ಶ್ಲೋಕಗಳಲ್ಲಿ ಅವನ ಅಂತರಂಗವನ್ನು ಬಿಚ್ಚಿಡ್ತಕ್ಕಂಥ ವಿವರಗಳನ್ನು ತೆರೆದು ಇಡ್ತಾ ಇದ್ದಾರೆ. ಶುರು ಮಾಡಿದರೆ ಅರ್ಧ ಆಗ್ತದೆ, ಸಮಯ ಮುಗಿತಾ ಬಂತು. ಆದ್ದರಿಂದ ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆ ಶ್ಲೋಕಗಳ ಅರ್ಥವನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಹೇಳಿ ಮುರಳೀಧರ್, ನಮಸ್ಕಾರ. ಮೈತ್ರೇಯರಿಗೆ ಗೊತ್ತಿತ್ತು. ಯಾಕೆಂದರೆ ನೇರವಾಗಿ ಕೃಷ್ಣನಿಂದ ಮೈತ್ರೇಯರಿಗೆ ಉಪದೇಶ ಆಗಿದೆ. ಮೈತ್ರೇಯರಿಗೆ ಗೊತ್ತಿತ್ತು. ಮೈತ್ರೇಯರ ಭೇಟಿ ಇನ್ನೂ ಆಗೇ ಇಲ್ಲ. ಇವನು ಉದ್ಧವನನ್ನು ಮೊದಲು ಭೇಟಿ ಮಾಡ್ತಾನೆ ವಿದುರ. ಅನಂತರ ಕೃಷ್ಣನ ಬಗ್ಗೆ, ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದ ವಿಷಯ ತಿಳಿಯತ್ತೆ. ಕೃಷ್ಣ ಏನು ಹೇಳಿದ ಕೊನೆಗಾಲದಲ್ಲಿ ನನಗೆ ಹೇಳು ಅಂತ ಕೇಳ್ತಾನೆ. ಆವಾಗ ಇಲ್ಲ, ಇದೇ ಉದ್ದೇಶದಿಂದ ಮೈತ್ರೇಯರಿಗೆ ಉಪದೇಶ ಮಾಡಿದ್ದಾನೆ ಕೃಷ್ಣ, ಆ ಮೈತ್ರೇಯರಿಂದ ನೀನು ಉಪದೇಶವನ್ನು ಪಡೆದುಕೋ ಅಂತ ಹೇಳಿದಾಗ ವಿದುರ ಮೈತ್ರೇಯರ ಹತ್ರ ಹೋಗ್ತಾನೆ ಅಂತ ಮುಂದೆ ಕಥೆ ಬರ್ತದೆ. ಮೈತ್ರೇಯರನ್ನು ಭೇಟಿಯಾಗೋ ಮೊದಲು ಉದ್ಧವನನ್ನು ಭೇಟಿಯಾದ ಅನ್ನೋ ಪ್ರಸಂಗ ಈಗ ನಾವು ನೋಡ್ತಾ ಇದ್ದೇವೆ. ಅಂಥ ಉದ್ಧವನ ವರ್ಣನೆ ಬರ್ತಾ ಇದೆ. ಇಲ್ಲಿಂದ ಮುಂದೆ ಮೈತ್ರೇಯರ ಹತ್ರ ಹೋಗ್ತಾನೆ. ಉದ್ಧವ ಮತ್ತು ಮೈತ್ರೇಯ ಇಬ್ಬರೂ ಕೃಷ್ಣನಿಂದ ಸಾಕ್ಷಾತ್ತಾಗಿ ಉಪದೇಶ ಪಡೆದವರು. ಆ ಕಾಲದಲ್ಲಿ ತೀರ್ಥಯಾತ್ರೆಯಲ್ಲಿ ಇದ್ದಿರ್ತಕ್ಕಂಥ ವಿದುರನಿಗೆ ಆ ಭಾಗ್ಯ ಇರಲಿಲ್ಲ. ದುಃಖಿಸ್ತಾನೆ ವಿದುರ, ಅದು ಮುಂದೆ ಬರುತ್ತೆ. ಆವಾಗ ಉದ್ಧವ ಹೇಳ್ತಾನೆ, ಕೃಷ್ಣನ ಮುಂದೆ ಇದ್ವಿ ನಾವು, ಅವನ ಬಾಯಿಂದ ಉಪದೇಶ ಕೇಳೋ ಭಾಗ್ಯ ನಮ್ಮದಾದರೆ ನಿನ್ನ ಭಾಗ್ಯ ಎಂಥದ್ದು. ನಾನು ಭಾಗವತ ಹೇಳೋ ಕಾಲದಲ್ಲಿ ಇದನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಸಂಕ್ಷಿಪ್ತವಾಗಿ ನೀವು ಕೇಳಿದ್ದರಿಂದ ಹೇಳ್ತಾ ಇದ್ದೇನೆ. ಉದ್ಧವ ಹೇಳ್ತಾನೆ ವಿದುರನಿಗೆ, ನಾವೆಲ್ಲ ಕೃಷ್ಣನ ಸ್ಮರಣೆ ಮಾಡಿಕೊಂಡು ಅವನ ಧ್ಯಾನ ಮಾಡ್ತೀವಿ. ಅವನಿಂದಲೇ ಉಪದಿಷ್ಟರಾದ ಭಾಗ್ಯವನ್ನು ನಾವು ಸ್ಮರಿಸಿ ಸ್ಮರಿಸಿ ಧನ್ಯರು ಅಂದ್ಕೋತೀವಿ. ಆದರೆ ನಿನ್ನ ಧನ್ಯತೆ ಬಹಳ ದೊಡ್ಡದಪ್ಪ. ಕೃಷ್ಣ ಪರಂಧಾಮ ಕಾಲದಲ್ಲಿ ನಿನ್ನನ್ನು ಸ್ಮರಿಸಿದ. ಭಕ್ತರು ಭಗವಂತನನ್ನು ಸ್ಮರಿಸೋದು ಭಕ್ತರ ಭಾಗ್ಯ. ಆದರೆ ಭಗವಂತ ಭಕ್ತರನ್ನು ಸ್ಮರಿಸೋದು ಅದೆಂಥ ಭಾಗ್ಯ. ನಿನ್ನನ್ನು ಸ್ಮರಿಸಿ ವಿದುರನಿಗೆ ಉಪದೇಶ ಮಾಡ್ರಿ ಅಂತ ಹೇಳಿ ಮೈತ್ರೇಯರಿಗೆ ಉಪದೇಶ ಮಾಡಿದ್ದಾನೆ. ಅವರನ್ನು ಆ ಭಾಗ್ಯದಿಂದ ವಂಚಿತರನ್ನಾಗಿ ಮಾಡಲಿಕ್ಕೆ ನನಗೆ ಇಷ್ಟವಿಲ್ಲ. ದಯಮಾಡಿ ಮೈತ್ರೇಯರಲ್ಲಿ ಹೋಗಿ ಅವರಿಂದ ನೀನು ಉಪದೇಶ ಪಡೆ ಅಂತ ವಿದುರ ಉದ್ಧವನನ್ನು ಮೈತ್ರೇಯರಲ್ಲಿಗೆ ಕಳಿಸ್ತಾನೆ. ಮುಂದಿನ ಕಥಾಭಾಗ ಅದು. ಅಂತೂ ಹೀಗೆ ಅದು ಕಥೆ ನಡೆದದ್ದು. ನಿಮ್ಮ ಪ್ರಶ್ನೆಗೆ ಉತ್ತರ ಬಂತು ಅನ್ಕೋತೀನಿ. ನೋಡಬೇಕು, ನನಗೀಗ ಮರ್ತು ಹೋಗಿದೆ, ನೋಡಿ ಹೇಳ್ತೇನೆ.
ಪ್ರಾಯ ಅದು ಅಲ್ಲ. ಹಾಂ. ಮತ್ತೆ ಯಾರಾದರೂ ಏನಾದರೂ? ಆಯಿತು. ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಮುಂದಿನ ಅನುಸಂಧಾನದಲ್ಲಿ ಮತ್ತೆ ಸೇರೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.